जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 28 ಮಾರ್ಚ್ ಶ್ರೀ ಮಹಾರಾಜರ ಪ್ರವಚನ ಭಗವಂತನ ಸ್ಮೃತಿ ಹಾಗೂ ಕರ್ತವ್ಯದ ಜಾಗೃತಿ. ಭಗವಂತನ ಸ್ಮೃತಿ ಎಲ್ಲಿರಬೇಕು? ಸದಾ ಒಳಗೆ ನಡೀತಾ ಇರಬೇಕು. ಹಾಗೂ ಕರ್ತವ್ಯದ ಜಾಗೃತಿ, ಈ ದೇಹದ ಮುಖೇಣ ಏನೇನು ಪರಮಾತ್ಮ ಕೆಲಸಗಳನ್ನು ಕೊಟ್ಟಿದ್ದಾನೋ ಅದನ್ನು ಕರ್ತವ್ಯ ದಕ್ಷನಾಗಿ, ಡ್ಯೂಟಿನ ರೆಸ್ಪಾನ್ಸಿಬಲ್ ಆಗಿ ಮಾಡುವುದು ಇವತ್ತಿನ ಪ್ರವಚನದ ಸಾರ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ಶ್ರವಣ ಮಾಡೋಣ. ಪ್ರತಿಯೊಬ್ಬ ಮನುಷ್ಯನು ಮಾತನಾಡುವಾಗ ನಾನು ಹಾಗೂ ನನ್ನದು ಎಂಬ ಶಬ್ದಗಳನ್ನೇ ಪ್ರಯೋಗ ಮಾಡುತ್ತಾನೆ. ನಾವು ಯಾವಾಗಲೂ ಮಾಡುವಾಗ ನಾನು ಹೋಗಿ ಬರ್ತೀನಿ ರೀ ಆಫೀಸ್ಗೆ, ನಾನು ಇದನ್ನು ಮಾಡಿ ಬರ್ತೀನಿ ರೀ ಕೆಲಸ, ಇದು ನನ್ನ ವಸ್ತು, ಇದು ನನ್ನದು ಅನ್ನೋದನ್ನು ನಾವು ಮಾತಾಡ್ತಿದ್ವಿ. ಈ ಎರಡು ಶಬ್ದನ ಪ್ರತಿ ಸಲ ನಾವು ಬಳಕೆಯಲ್ಲಿ ವಿ ಆಲ್ವೇಸ್ ಯೂಸ್ ಇಟ್. ಆ ಶಬ್ದ ಬಳಕೆ ಮಾಡ್ದಲೇ ನಮಗೆ ಇನ್ನೊಂದು ಶಬ್ದ ಅದರಲ್ಲಿ ಆ್ಯಡ್ ಮಾಡ್ದಲೇ ಆಗೋದೇ ಇಲ್ಲ. ನಾನು ಹೋಗಿ ಬರ್ತೀನಿ, ಮತ್ತು ನನ್ನದು ಈ ವಸ್ತುಗಳು, ಈ ಸಂಸಾರ ನನ್ನದು ಅಂತ ನಾವು ಹೇಳ್ತೀವಿ, ಮಾತನಾಡುತ್ತೇವೆ, ಸದಾ ಮಾತಾಡ್ತಿರ್ತೀವಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಎರಡು ವಿಷಯದಲ್ಲಿ ಏನಾದರೂ ಕರ್ತವ್ಯ ಇದ್ದೇ ಇರುತ್ತದೆ. ಈ ಎರಡು ವಿಷಯದಲ್ಲಿ ಕರ್ತವ್ಯ ಇದೆ. ಏನಪ್ಪ ಹಂಗಂದರೆ, ನನ್ನದು ಎಂಬ ಶಬ್ದದಲ್ಲಿ ಶರೀರ ಹಾಗೂ ತತ್ಸಂಬಂಧ ಎಲ್ಲ ವಿಷಯಗಳು ಬರುತ್ತದೆ. ನನ್ನದು ಅಂತ ಬಂದಾಗ ನನ್ನ ಪ್ರಪಂಚ, ನನ್ನ ಸಂಸಾರ, ಮತ್ತು ಯಾವುದಕ್ಕೆ ಗುರುತು ಹಿಡಿಸಿ ಇದನ್ನು ಮಾತಾಡ್ತೀವಿ? ಈ ಶರೀರವನ್ನು ಗುರುತು ಹಿಡಿದು ತತ್ಸಂಬಂಧ ಏನೇನಿರುತ್ತೋ ಅದೆಲ್ಲವೂ ಅದಕ್ಕೆ ಇಟ್ ವಿಲ್ ಬಿ ಆ್ಯಡೆಡ್ ಟು ಇಟ್. ಜೀವನದಲ್ಲಿ ನಾನು ಎಂಬುದರ ನಿಜವಾದ ಕರ್ತವ್ಯವು ಪರಮೇಶ್ವರನ ಪ್ರಾಪ್ತಿ. ಈ ನನ್ನದು ಸಂಸಾರಕ್ಕೆ ಸೇರಿದ್ದು, ಅಲ್ಲಿ ಕರ್ತವ್ಯದಿಂದ ಮಾಡಬೇಕು. ಈ ನಾನು ಅನ್ನೋದು ಏನಿದೆಯೋ ರಿಯಲ್ ನಾನು, ಅದರದ್ದು ಪ್ರಾಪ್ತಿ ಮಾಡ್ಕೊಳ್ಳೋದು. ಅದು ಯಾರಿದೆ, ಅದು ಹೆಂಗಿದೆ, ಅದರ ಸ್ವರೂಪ ಏನು, ಒಳಗಿರೋ ನಾನು ಅದ್ರ ಸ್ವರೂಪ ತಿಳ್ಕೋಬೇಕು ಅನ್ನೋದು ಅದು ನಮ್ಮ ಜೀವನದಲ್ಲಿರೋದು ಇತಿ ಏನಪ್ಪ ಪ್ರತಿಯೊಬ್ಬ ಮನುಷ್ಯನದು ಕರ್ತವ್ಯ ಅದು ಆಗಿರುತ್ತದೆ. ಹಾಗೂ ದೇಹದ ಕರ್ತವ್ಯವು ದೇಹಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಇರುತ್ತದೆ. ಈ ದೇಹಕ್ಕೆ ಸಂಬಂಧಪಟ್ಟಿದ್ದ ಏನೇನು ಕರ್ತವ್ಯಗಳನ್ನು ತಾಯಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ ಕೊಟ್ಟಿದ್ದಾನೋ ಪ್ರೊಫೆಷ್ನಲ್ ಆಗಿ ಯು ಹ್ಯಾವ್ ಟು ಡೂ ಇಟ್. ದೇಹದ ಕರ್ತವ್ಯದಲ್ಲಿ ಧರ್ಮ, ಶಾಸ್ತ್ರ ಹಾಗೂ ನೀತಿ ಇವಕ್ಕೆ ಅನುಸಾರವಾಗಿ ಸಂಬಂಧಿತ ವ್ಯಕ್ತಿಗಳೊಡನೆ ಮಾಡುವ ಆಚರಣೆ ಸಮಾವೇಶ ಆಗಿರುತ್ತದೆ. ಧರ್ಮದಿಂದ ನಡೆಯುವುದು, ದಾನ ಧರ್ಮ ಮಾಡೋದು, ನೀತಿಯಿಂದ ಸತ್ಯದಲ್ಲಿ ನಡೆಯುವುದು, ಮತ್ತು ಶಾಸ್ತ್ರದ ಅನುಸಾರವಾಗಿ ನಮ್ಮ ಜೀವನವನ್ನು ಬದುಕೋದು. ಅದ್ರ ಸಂಬಂಧಪಟ್ಟಿದ್ದು ಯಾರ್ಯಾರು ಜನ ಬಂದಿರ್ತಾರೋ ಸಂತರ ಸೇವಾ ಮಾಡೋದು, ಮತ್ತು ನಮ್ಮ ಮನೆಯಲ್ಲಿ ಕರ್ತವ್ಯ ಮಾಡೋದು, ಪ್ರೊಫೆಷ್ನಲ್ ಇರೋದು, ಸಾಧು ಸಂತರು ಬರ್ತಾರೆ, ಅಥವಾ ಒಂದು ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ದಾನ ಧರ್ಮ ಪುಣ್ಯ ಮಾಡೋದು, ವಾಟ್ ಎವರ್ ವಿ ಡೂ ದಟ್ ಈಸ್ ಆಲ್ ಆಚರಣೆ ಅದರಲ್ಲಿ ಸಮಾವೇಶ ಆಗಿದೆ. ಮೀನ್ಸ್ ಯು ಹ್ಯಾವ್ ಟು ಅಕಾಮಡೇಟ್. ದೇಹದಿಂದ ಮಾಡಿದಾಗ ಇವೆಲ್ಲವನ್ನು ಮನೆಗೆ ಬರುವ ಅತಿಥಿಗಳು, ಹೊರಗಡೆ ಯಾರೋ ಭಿಕ್ಷೆ ಬಡಕ್ಕೆ ಬಂದಾಗೆ ಭಿಕ್ಷುಕರಿಗೆ ದಾನವನ್ನು, ಊಟವನ್ನು ಹಾಕೋದು, ಇವೆಲ್ಲವೂ ಅದರಲ್ಲಿ ಆಚರಣೆಯಲ್ಲಿ ಸಮಾವೇಶ. ಮೀನ್ಸ್ ಯು ಹ್ಯಾವ್ ಟು ಅಕಾಮಡೇಟ್. ಈಶಾವಾಸ್ಯ ಉಪನಿಷತ್ತಲ್ಲಿ ಒಂದು ಶ್ಲೋಕದಲ್ಲಿ 5 ಪ್ರಕಾರ ಋಣವನ್ನು ನಮಗೆ ತೀರಿಸಲಿಕ್ಕೆ ಹೇಳಿದ್ದಾರೆ. ಒಂದು ಋಷಿ ಋಣ, ಒಂದು ಪಿತೃ ಋಣ, ದೇವತಾ ಋಣ, ಭೂತ ಋಣ, ಮನುಷ್ಯ ಋಣ. ಸೊ ಈ ದೇಹದಿಂದ ಬಂದಾಗ ಈ ಎಲ್ಲ ಋಣಗಳನ್ನು ನಾವು ತೀರಿಸಬೇಕಾಗಿರೋದು ಆಚರಣೆಯಲ್ಲಿ ನಾವು ತಂದು ಆ ಋಣಗಳನ್ನು ನಾವು ತೀರಿಸಲೇಬೇಕು. ಅದು ನಮ್ಮ ಕರ್ತವ್ಯ. ಅದಕ್ಕೆ ಅವರಂತಾರೆ ಸಮಾವೇಶ ಆಗಿರುತ್ತದೆ. ವಿ ಹ್ಯಾವ್ ಅಕಾಮಡೇಟೆಡ್ ಎವ್ರಿಥಿಂಗ್. ನಾವು ಮಾಡ್ತಾ ಇದ್ದೀವಿ ಅದನ್ನು. ಅಂದರೆ ಯಾರೊಂದಿಗೆ ಯಾವ ಸಂಬಂಧ ಇರುತ್ತದೆಯೋ ಅವರೊಂದಿಗೆ ಆ ರೀತಿಯಾಗಿ ನಮ್ಮ ಕರ್ತವ್ಯವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾಗುತ್ತದೆ.
ಅವ್ರ ಜೊತೆಗೆ ಏನು ಕರ್ತವ್ಯ ಇದು, ಸಾಧು ಸಂತರು ಬರ್ತಾರೆ ನಮ್ಮನೆಗೆ, ಗುರುಗಳು ಬರ್ತಾರೆ ನಮ್ಮನೆಗೆ, ಅವ್ರ ಸೇವಾ ಮಾಡೋದು, ಮತ್ತು ಹೊರಗಡೆ ನಾವು ಹೋದಾಗ ಯಾರಾದರೂ ಭೇಟಿ ಆಗ್ತಾರೆ, ಮನುಷ್ಯರು ಭೇಟಿ ಆಗ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಕಷ್ಟದಲ್ಲಿರ್ತಾರೆ, ಅವ್ರಿಗೆ ಸಹಾಯ ಮಾಡೋದು, ಇವೆಲ್ಲವೂ ಏನಿದೆಯೋ ಇದೆಲ್ಲವೂ ಏನಾಗುತ್ತೆ, ವ್ಯವಸ್ಥಿತವಾಗಿ ನಿರ್ವಹಿಸಬೇಕಾಗುತ್ತದೆ. ಯು ಹ್ಯಾವ್ ಟು ಡೂ ಇಟ್ ವೆರಿ ಕೇರ್ಫುಲಿ ಆ್ಯಂಡ್ ರೆಸ್ಪಾನ್ಸಿಬಲಿ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವುದಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಯಾಕೆಂದರೆ ಈ 5 ಋಣಗಳು ನಾವು ತೀರಿಸಬೇಕು ಅಂದರೆ ಮನುಷ್ಯ ಋಣ, ಪರಸ್ಪರವಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಇಮೋಷ್ನಲಿ ಇರ್ಬೋದು ಹೆಲ್ಪ್ ಮಾಡಬೇಕು. ಭೂತ ಋಣ, ಸಮಸ್ತ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯರು ಎಲ್ಲರ ಮೇಲೂ ನಾವು ಏನು ಮಾಡಬೇಕು, ಸಹಾಯ ಮಾಡಿ ಅಂತಃಕರಣದಿಂದ ಮಾತಾಡಿ ಆ ಋಣಗಳನ್ನು ಕಳ್ಚ್ಕೋಬೇಕು. ಋಷಿ ಋಣಗಳು, ಪಿತೃ ಋಣಗಳು, ಆ್ಯನ್ಸೆಸ್ಟರ್ಸ್ ಅವ್ರ ಋಣಗಳು, ಇದನ್ನೆಲ್ಲ ಮಾಡಬೇಕಾದ್ರೆ ಈ ಕರ್ತವ್ಯ, ವಿ ಹ್ಯಾವ್ ಟು ಡೂ ದಿಸ್ ಡ್ಯೂಟಿ. ದೇರ್ ಇಸ್ ನೋ ಚಾಯ್ಸ್ ಕಿ ಮೈ ನಹಿ ಕರುಂಗಾ ಐಸಾ ನಹಿ ಹೈ, ಕರ್ನಾ ಹಿ ಪಡೇಗಾ. ಕರ್ತವ್ಯ ಅಂದರೆ ಪ್ರತಿಫಲದ ಅಪೇಕ್ಷೆಯನ್ನು ಇಡದೆ ಯಾವ ವಿಷಯದಲ್ಲಿ ಏನು ಮಾಡುವುದು ಉಚಿತವೋ ಅದನ್ನು ಮಾಡುವುದಾಗಿರುತ್ತದೆ. ಕರ್ತವ್ಯ ಅಂದರೆ ಏನಪ್ಪ, ಡ್ಯೂಟಿ ಅಂದರೆ ಏನು, ಯು ಆರ್ ನಾಟ್ ಸಪೋಸ್ ಟು ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದೇರ್. ನಾನು ಕೆಲಸ ಮಾಡಿದಾಗ ತಿಂಗಳಿಗೆ ಅವ್ರು ನನಗೆ ಸಂಬಳ ಕೊಟ್ಟೇ ಕೊಡ್ತಾರಲ್ಲ, ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಯಾರಿಂದ ಯಾವ ಥರವಾದದ್ದು ಒಂದು ಪ್ರತಿಫಲದ ಅಪೇಕ್ಷೆ ಇರಕೂಡದು. ಯಾಕೆಂದರೆ ಈ ಅಪೇಕ್ಷೆನೇ ದುಃಖಕ್ಕೆ ಕಾರಣ ಆಗುತ್ತೆ. ನಾವು ಅವರಿಂದ ಅಪೇಕ್ಷೆ ಮಾಡ್ತೀವಿ, ಅವರ ಅಪೇಕ್ಷೆಯನ್ನು ಏನು ಮಾಡ್ತಾರೆ, ಅವಾಗ ಅಪೇಕ್ಷೆನ ನಾವು ಮಾಡಿದ ಅಪೇಕ್ಷೆದಲ್ಲಿ ಅದು ಫ್ರೂಟ್ಫುಲ್ ಆಗಲಿಲ್ಲ ಅಂದಾಗ ನಮಗೇನಾಗುತ್ತೆ, ನಮಗೆ ಅವ್ರ ಮೇಲೆ ದ್ವೇಷ ಅನ್ನೋಣ, ಬೇಜಾರು ಅನ್ನೋಣ, ದುಃಖ ಅನ್ನೋಣ. ಹಾಗಾಗಿ ನಮ್ಮ ಕರ್ತವ್ಯ ಏನಿದೆಯೋ, ತಾಯಿಯಾಗಿ, ತಂದೆಯಾಗಿ, ಆಪ್ತೇಷ್ಟರಾಗಿ, ಫ್ರೆಂಡ್ಸ್ ಆಗಿ, ಕಾಲೀಗ್ಸ್ ಆಗಿ, ಪರಮಾರ್ಥಕ ಸಾಧಕರಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಆದರೆ ಅಲ್ಲಿ ಫಲದ ಅಪೇಕ್ಷೆ ಇಡಬಾರದು. ಅದಕ್ಕೆ ಕರ್ತವ್ಯ ಅನ್ನೋದು. ಮನುಷ್ಯನು ನಾನು ಹಾಗೂ ದೇಹ ಈ ಎರಡರ ವಿಷಯದಲ್ಲಿ ಇರುವ ಕರ್ತವ್ಯವನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ದೇಹದ ಕರ್ತವ್ಯ ಹಾಗೂ ನಾನು ಅನ್ನೋ ಶೋಧನೆ, ಐ ಹ್ಯಾವ್ ಟು ಸರ್ಚ್ ಹೂ ಆಮ್ ಐ. ಅದಕ್ಕೆ ಏನೇನು ಸಾಧನೆ ಮಾಡಬೇಕಾಗಿದೆಯೋ ಗುರು ಕೊಟ್ಟಿರೋ ಸಾಧನೆ ಅನುಸಾರವಾಗಿ ಮಾಡಿದ್ದೇ ಆದರೆ ಆ ನಾನು ಯಾರು ನಿಜವಾದದಿದೆಯೋ ಅದರ ಶೋಧನೆ ಆ ಜನ್ಮದಲ್ಲಿ ಮಾಡಿ ಅದನ್ನು ನಾವು ಏನಾಗಬಹುದು, ಜೀವನ್ಮುಕ್ತರಾಗಬಹುದು. ನಾನು ಎಂಬುದರ ಕರ್ತವ್ಯ ಮಾಡುತ್ತೇನೆ, ಆದರೆ ದೇಹದೊಂದಿಗೆ ಹೇಗಾದರೂ ನಡೆದುಕೊಳ್ಳುತ್ತೇನೆ ಅಂದರೆ ನಡೆಯುವುದಿಲ್ಲ. ಹೆಂಗೆ ಬೇಕಾದ್ರೂ ಹಂಗೆ ನಡ್ಕೋತೀನಿ ರೀ, ನಾನು ನಡೀತದೆ, ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ ರೀ, ಹೆಂಗೆ ಬೇಕಾದ್ರೂ ಹಾಗೆ ಪ್ರಪಂಚದಲ್ಲಿ ನಡೀತೀನಿ, ಅದು ನಡೆಯುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಒಬ್ಬ ಮನುಷ್ಯನು ನೌಕರಿ ಮಾಡುತ್ತಾ ಇರುತ್ತಾನೆ. ಅವನು ನೌಕರಿಯನ್ನು ಯಾವುದಕ್ಕಾಗಿ ಮಾಡುತ್ತಾ ಇರುತ್ತಾನೆ ಎಂಬುದನ್ನು ವಿಚಾರ ಮಾಡಿದರೆ ತಿಳಿದು ಬರುವುದೇನೆಂದರೆ ಆ ನೌಕರಿ ಮಾಡುವವರು ಬೇರೆ ಯಾರೂ ಇಲ್ಲವೆಂದು ಅವನು ಆ ನೌಕರಿ ಮಾಡುತ್ತಾ ಇರುವುದಿಲ್ಲ. ನನ್ನ ಬಿಟ್ಟು ನೌಕರಿ ಯಾರು ಮಾಡಲಿಕ್ಕೆ ಸಾಧ್ಯ, ಈ ಕೆಲಸ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೌಕರಿ ಮಾಡ್ತಿರ್ತಾನ? ಅಲ್ಲ. ಆದರೆ ಆ ನೌಕರಿ ಮಾಡುವುದರಿಂದ ಪ್ರಾಪ್ತ ಆಗುವ ಹಣವು ತನ್ನ ಕುಟುಂಬ ರಕ್ಷಣೆಗಾಗಿ ಉಪಯೋಗವಾಗುತ್ತದೆ ಎಂದು ಅವನು ಆ ನೌಕರಿಯನ್ನು ಮಾಡುತ್ತಾ ಇರುತ್ತಾನೆ. ಅವನು ನೌಕರಿ ಮಾಡಿ ಗಳಿಸಿದ ಹಣವನ್ನು ಮನೆಗೆ ವಿನಿಯೋಗಿಸದಿದ್ದರೆ ಆ ನೌಕರಿಯಿಂದ ಏನೂ ಉಪಯೋಗ ಆಗುವುದಿಲ್ಲ. ಅದರಂತೆ ನಾನು ಎಂಬುದರ ಕರ್ತವ್ಯ ಅಂದರೆ ಭಗವಂತನ ಅನುಸಂಧಾನ ಕಾಯ್ದುಕೊಳ್ಳುವುದು. ನಾನು ಯಾರಿದ್ದೀನಿ, ಆ ನಾನು ಯಾರಿದ್ದೀನಿ ಶೋಧನೆಯಲ್ಲಿ, ಹೂ ಆಮ್ ಐ, ಆ ಶೋಧನೆಯಲ್ಲಿ ಏನೇನು ಪ್ರಯಾಸ ಗುರುನಾಥ ಕೊಟ್ಟಿರ್ತಾನೋ ಸಾಧನೆಯನ್ನು ಅದನ್ನು ಮಾಡುವುದು, ಅನುಸಂಧಾನವನ್ನು ಅಂದರೆ ಡಿಸಿಪ್ಲಿನ್ನಲ್ಲಿ ಅದನ್ನು ಕಾಯ್ಕೋಬೇಕು. ಅದೇನನ್ನ ಇತಿ ಕರ್ತವ್ಯ. ಆದರೆ ದೇಹದ ಕರ್ತವ್ಯವಾದ ಸದಾಚರಣೆ ಹಾಗೂ ಸಂಬಂಧಿತ ವ್ಯಕ್ತಿಗಳೊಂದಿಗೆ ಇರುವ ಆಚರಣೆಯನ್ನು ಮಾಡದಿದ್ದರೆ ನೌಕರಿ ಮಾಡಿ ಹಣವನ್ನು ಮನೆಯಲ್ಲಿ ಕೊಡದೇ ಇರುವಂತೆ ಆಗುತ್ತದೆ. ನೌಕರಿ ಮಾಡಿ ಹಣವನ್ನು ಮನೆಗೆ ತರದೇ ಬೇರೆ ಎಲ್ಲ ಉಡಾಯಿಸ್ಬಿಟ್ರೆ ಹೆಂಗಾಗತ್ತೆ? ಅದೇ ರೀತಿಯಲ್ಲಿ ನಾನು ಅಂತ ತಿಳ್ಕೊಳ್ಳೋ ಸಮಯದಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಇದ್ದಾಗ ನಾನು ಯಾರೊಂದಿಗೆ ಏನು ಸಂಬಂಧ ಇದೆಯೋ ಆ ರೀತಿಯಲ್ಲಿ ವರ್ತನೆ ಮಾಡಿ ಆ ಕರ್ತವ್ಯವನ್ನು ನಾನು ದಕ್ಷತೆಯಿಂದ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನ ಸ್ಮೃತಿ ಹಾಗೂ ಕರ್ತವ್ಯದ ಜಾಗೃತಿಯನ್ನು ಇಟ್ಟುಕೊಳ್ಳಬೇಕು. ಹಾಗೂ ಆ ದೃಷ್ಟಿಯಿಂದ ನಾವು ಎಲ್ಲಿ ತಪ್ಪುತ್ತೇವೆ ಎಂಬುದನ್ನು ನಾವು ಪ್ರತಿ ಹುಟ್ಟು ದಿನದಿಂದೂ ವಿಚಾರ ಮಾಡಬೇಕು. ನೋಡ್ರಿ, ಮಹಾರಾಜರು ನಮಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಹುಟ್ಟಹಬ್ಬ ಆಚರಣೆ ಮಾಡೋದು ಅಂದರೆ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಪಾಶ್ಚಾತ್ಯ ಫಾರಿನ್ ಕಲ್ಚರ್ನ ತೊಗೊಂಡ್ಬಿಟ್ಟು ಕೇಕ್ ಕಟ್ ಮಾಡೋದು, ಉಫ್ ಅನ್ನೋದು, ದಿಸ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಇನ್ ಲೈಫ್. ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಹಳ್ಳಿ ಮನೆಯಲ್ಲಿ ಹುಟ್ಟು ಬೆಳೆದವ್ರ ಜನ ಅಲ್ಲಿ ಯಾವ ಥರವಾದ ಬರ್ಡೇ ಮಾಡ್ತಿದ್ರು.
ಆ ಒಂದು ಗುಡಿಗೆ ಹೋಗೋದು, ನಮಸ್ಕಾರ ಮಾಡೋದು, ದೊಡ್ಡವರಿಗೆ ಒಂದು ಪಾಯಸ ಮಾಡೋದು, ಇಷ್ಟಿತ್ತು. ಇದಾದಮೇಲೆ ಇಂಗ್ಲೀಷ್ ಕಲ್ಚರ್ ನಾವು ಕಲ್ತ್ಕೊಂಡ್ಬಿಟ್ಟು ಅದೇ ಸರ್ವಸ್ವ ಅಂದ್ಕೊಂಡ್ಬಿಟ್ಟು ಇವತ್ತು ಒಂದು ಬರ್ಡೇ ಸೆಲಿಬ್ರೇಟ್ ಮಾಡಲಿಲ್ಲ, ಒಂದು ಆ್ಯನಿವರ್ಸರಿ ಸೆಲಿಬ್ರೇಟ್ ಮಾಡಲಿಲ್ಲ ಅಂದರೆ ಗಂಡನ ಜೊತೆ ಜಗಳ ಮಾಡೋದು, ನೀವು ಮರ್ತೋಗ್ಬಿಟ್ರಿ ಅಂತ ಸಿಟ್ಟು ಮಾಡೋದು. ಇಲ್ಲಿ ಎಲ್ಲಿ ನ್ಯಾಯ? ಇದು ನಮ್ಮ ಕಲ್ಚರ್ ಅಲ್ಲ, ನಮ್ಮ ಸನಾತನ ಧರ್ಮದ ಕಲ್ಚರ್ ಅಲ್ಲ. ಇದು ಬೇರೆಯವ್ರದಿಂದ ತೊಗೊಂಬಂದಿರೋದು. ನಾವು ಉಧಾರ್ಕಿ ಜಿಂದಗಿ ಬದುಕ್ತಿದ್ದೀವಿ ಅಂದಂಗೆ ಆಗತ್ತೆ. ಅದಕ್ಕೆ ಶ್ರೀ ಮಹಾರಾಜರು ಬಂದು ಎಚ್ಚರಿಕೆ ಮಾಡ್ತಾರಪ್ಪ, ಪ್ರತಿ ಹುಟ್ಟುಹಬ್ಬಕ್ಕೆ ನೀ ವಿಚಾರ ಮಾಡು. ಒಂದು ವರ್ಷ ನೀನು ಮುಂದೆ ಹೋಗ್ತಿದ್ಯಾ ಮೃತ್ಯುಗೆ, ಈ ವರ್ಷದಲ್ಲಿ ನೀನು ಏನು ಪಡ್ಕೊಂಡೆ ಜಮೆಗೆ ಹಚ್ಕೋ, ಏನು ಮಾಡು, ಯು ಮೇಕ್ ಇಟ್ ಆಲ್ ಯುವರ್ ವಾಟ್ ಎವರ್ ಎಕ್ಸ್ಪೀರಿಯನ್ಸಸ್ ಯು ಹ್ಯಾಡ್ ಇನ್ ಲೈಫ್ ಇನ್ ದಿಸ್ ಹೋಲ್ 365 ಡೇಸ್. ಅದರಲ್ಲಿ ವಿಚಾರ ಮಾಡು, ನೀನು ಕರ್ತವ್ಯ ಹೆಂಗೆ ಮಾಡಿದೆ, ಕರ್ತವ್ಯದಲ್ಲಿ ನೀನು ಪಾಸ್ ಆದ್ಯಾ, ಮತ್ತು ಭಗವಂತನ ಪ್ರಾಪ್ತಿ ಕಡೆ ನೀನು ಅನುಸಂಧಾನ ಇತ್ತ ಅಥವಾ ಅನುಸಂಧಾನ ಬಿಟ್ಟುಬಿಟ್ಯಾ, ಅವ್ರನ್ನ ಇವ್ರನ್ನ ಮೆಚ್ಚಿಸೋದಲ್ಲಿ ಪ್ರಪಂಚದಲ್ಲಿ ಕಳೆದೋಗಿ ಭಗವಂತನನ್ನ ಬಿಟ್ಟುಬಿಟ್ಯಾ, ಅಥವಾ ಭಗವಂತನ ಹಿಡ್ಕೊಂಡ್ಬಿಟ್ಟು ಪ್ರಪಂಚವನ್ನು ಬಿಟ್ಬಿಟ್ಟು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ಯಾ. ಈ ವಿಚಾರವನ್ನು ನಾವು ಏನು ಮಾಡಬೇಕು, ಪ್ರತಿ ಹುಟ್ಟು ದಿವಸಕ್ಕೂ ನಾನು ಮಾಡಬೇಕು, ನಾನು ವಿಚಾರ ಮಾಡಬೇಕು. ವಾಟ್ ಐ ಹ್ಯಾವ್ ಅಚೀವ್ಡ್ ಇನ್ ದಿಸ್ ಇಯರ್. ಒಂದು ವರ್ಷ ಸಮೀಪ ನಾ ಹೋಗ್ತಿದ್ದೀನಿ, 50 ವರ್ಷ ಕಳೆದೋಯ್ತು, 60 ವರ್ಷ ಕಳೆದೋಯ್ತು, 70 80 ಕಳಿಸಿ ಏನು ಗಳಿಸ್ದೆ ನಾ ಜೀವನದಲ್ಲಿ ಬಂದು ಅನ್ನೋದು ಪ್ರತಿ ಹುಟ್ಟುಹಬ್ಬಕ್ಕೂ ನಾವು ವಿಚಾರ ಮಾಡಬೇಕು. ಹಾಗೂ ನಮ್ಮ ಉನ್ನತಿ ಮಾಡಿಕೊಳ್ಳಬೇಕು. ನಮ್ಮ ಉನ್ನತಿ ಯಾತ್ರಲ್ಲಿದೆ, ಭಗವಂತನ ಪ್ರಾಪ್ತಿಯಲ್ಲಿ. ಊಟ ಮಾಡುವಾಗ ಸುತ್ತಲೂ ಊದಿನ ಕಡ್ಡಿಯ ಸುಗಂಧ ವಾಸನೆ ಹಾಗೂ ಬಾಯಲ್ಲಿ ಮಧುರ ತುತ್ತು ಹೇಗೆ ಇರಬೇಕೋ ಹಾಗೆ ನಾವು ಹೊರಗೆ ಮಧುರ ಶಬ್ದಗಳನ್ನು ಆಡಬೇಕು ಹಾಗೂ ಒಳಗೆ ಮಧುರ ನಾಮವನ್ನು ತೆಗೆದುಕೊಳ್ಳಬೇಕು. ನಾಮ ಒಳಗೆ ನಡೀತಾ ಇರಬೇಕು, ಅದು ಹೊರಗಡೆ ಗೊತ್ತಾಗಬಾರ್ದು ಜನಕ್ಕೆ. ಹೊರಗಡೆ ಆ ನಾಮ ತಗೊಳ್ತಾ ಇರೋದು ಸ್ವೀಟ್ನೆಸ್ ಹೆಂಗಿರುತ್ತೆ ನಿಮ್ಮ ಬಾಯಲ್ಲಿ. ಪಿಬರೆ ರಾಮರಸಂ, ಪಿಬರೆ ರಾಮರಸಂ. ಆ ರಸ ರಾಮರಸ ನಾವು ಕುಡಿತಾ ಹೋದಂಗೂ ಬಾಯಲ್ಲಿ ಏನಾಗುತ್ತೆ, ಮಧುರ ಶಬ್ದವೇ ಬರ್ತಾ ಹೋಗುತ್ತೆ. ಒಳಗೆ ಮಧುರ ನಾಮ ನಡೀತಾ ಇದೆ, ಹೊರಗಡೆ ಮಧುರ ಶಬ್ದ ಬರ್ತಾ ಇದೆ. ಅಂದರೆ ನಾವು ಒಳಗೂ ಹೊರಗೂ ಮಧುರವಾಗಿರಬೇಕು. ಹೆಂಗಿರಬೇಕು ನಾವು? ಸ್ವೀಟ್ ಆಗಿರಬೇಕು. ಸ್ವೀಟ್ ಅಂದರೆ ನಾಟ್ ಬಟರಿಂಗ್ ದ ಪೀಪಲ್. ಸ್ವೀಟ್ ಇದ್ದೀನಿ ರೀ ನಾನು ಯಾರು ಬರ್ತಾರೋ ಅವ್ರಿಗೆ ಬಟರ್ ಹಚ್ತೀನಿ, ಅದು ಅಲ್ಲ. ಮಧುರವಾಗಿರೋದು ಅಂದರೆ ಭಗವಂತನ ನಾಮದಿಂದ ತುಂಬಿರ್ಕೊಂಡವರನ್ನು. ನಾವು ನೋಡಿದ್ವಿ ರಾಮಾಯಣದಲ್ಲಿ, ರಾಮ ಭರತನ ಜೊತೆ ಹೆಂಗೆ ಮಾತಾಡ್ತಾನೆ, ಸೀತಾ ಜೊತೆ ಹೆಂಗೆ ಮಾತಾಡ್ತಾನೆ, ಅಪ್ಪನ ಜೊತೆ ಹೆಂಗೆ ಮಾತಾಡ್ತಾನೆ, ಶಬರಿ ಜೊತೆ ಹೆಂಗೆ ಮಾತಾಡ್ತಾನೆ, ಖೇವಟ್ ಜೊತೆ ಹೆಂಗೆ ಮಾತಾಡ್ತಾನೆ, ಗುಹಾ ಜೊತೆ ಹೆಂಗೆ ಮಧುರವಾಗಿ ಮಾತಾಡ್ತಾನೆ. ಆ ರೀತಿಯಲ್ಲಿ ನಾವು ಅವನ ನಾಮವನ್ನು ತಗೊಂಡಾಗ ಒಳಗೂ ಹೊರಗೂ ಏನಾಗ್ತೀವಿ, ಮಧುರರಾಗ್ಬಿಡ್ತೀವಿ. ಒಬ್ಬ ಸಂಗೀತಗಾರನು ಸಾಕಷ್ಟು ಆಲಾಪನೆ ಮಾಡಿ ಕೊನೆಗೆ ಮೂಲ ಗೆ ಹೇಗೆ ಬರುತ್ತಾನೋ ಅದರಂತೆ ಭಗವಂತನ ಕಡೆಗೆ ಲಕ್ಷ್ಯವಿಟ್ಟು ನಾವು ಪ್ರಪಂಚದಲ್ಲಿ ಏನು ಮಾಡಲು ಅಡ್ಡಿ ಇಲ್ಲ. ಮೂಲ ಮರೆತರೆ ಮಾತ್ರ ಉಪಯೋಗ ಆಗುವುದಿಲ್ಲ. ಅವ್ರ ಸಂಗೀತಗಾರರದ್ದು ಏನು ಇದು ತಗೋತಾರೋ, ಆಲಾಪ ತಗೋತಾರೋ, ಆಮೇಲೆ ವಾಪಸ್ ದೇ ಕಮ್ ಡೌನ್ ಆ್ಯಂಡ್ ಆ ಹಾಡು ಶುರು ಮಾಡ್ತಾರೋ, ಹಾಗೆ ಅಂತ ಹೇಳ್ಕೊತಂಕ ಅಲ್ಲೇ ಕೂತ್ಬಿಟ್ರೆ ಕೆಳಗೆ ಬರಲಿಲ್ಲ ಅಂದರೆ, ಹಾಡೇ ಶುರು ಮಾಡಲಿಲ್ಲ ಅಂದರೆ ಏನು ಉಪಯೋಗ? ಅದರಂತೆ ಪ್ರಪಂಚದಲ್ಲಿಯೂ ಕೂಡ ಮಾಡಲಿಲ್ಲ ಅಂದರೆ ಉಪಯೋಗ ಆಗುವುದಿಲ್ಲ. ಹಾಗೆ ಪ್ರಪಂಚದಲ್ಲಿಯೂ ಕೂಡ ಭಗವಂತನ ಸ್ಮೃತಿ ಇಟ್ಕೊಳ್ಳಾರ್ದಲೇ ನಾನೇ ಮಾಡ್ತೀನಿ ಅಂತ ಅಹಂಭಾವ ಹೊಂದಿದರೆ ಆ ತಾಳ ಆವಾಗ ತಪ್ಪು ಹೋಗುತ್ತೆ. ಇಲ್ಲಿ ತಬಲಾ ಬಾರಿಸುವವನು ಭಗವಂತನೇ ಆಗಿರುತ್ತಾನೆ. ಆದ್ದರಿಂದ ಅವನ ತಾಳವು ಸರಿಯಾಗೇ ನಡೆಯುತ್ತಾ ಇರುತ್ತದೆ. ಭಗವಂತನ ತಾಳಕ್ಕೆ ಅನುಸಾರ ಅಂದರೆ ಅವನ ಸ್ಮರಣೆಯಲ್ಲಿ ಯಾವ ಸಂಗೀತಗಾರನು ಹಾಡುತ್ತಾನೋ ಅವನು ಯೋಗ್ಯ ಮಾರ್ಗದಲ್ಲಿ ಇರುತ್ತಾನೆ ಹಾಗೂ ಕೊನೆಗೆ ಮೂಲ ತಾಳಕ್ಕೆ ಬರುತ್ತಾನೆ ಎಂಬುದು ತಿಳಿಯಬೇಕು. ಮೂಲ ತಾಳ ಅಂದರೆ ಅವನು ಮೂಲ ತತ್ವಕ್ಕೆ ಅವನು ಯಾರಿದ್ದಾನಪ್ಪ ಅನ್ನೋದನ್ನು, ಅಂದರೆ ಯಾವಾಗ ನಾವು ಭಗವಂತ ತಬಲಾ ಬಾರಿಸ್ತಿರ್ತಾನೆ ಅಂದರೆ ಇಲ್ಲಿ ಭಗವಂತನೇ ಆಟ ಆಡ್ತಿರ್ತಾನೆ. ಆ ಭಗವಂತನ ತಾಳಕ್ಕೆ ನಾನು ಹಾಡು ಹೇಳಿದಾಗ ಅಂದರೆ ನಿನ್ನಿಚ್ಛೆಯೇ ನನ್ನ ಇಚ್ಛೆ ಕಣಪ್ಪ ಅಂತ ಮಹಾರಾಜರು ಹೇಳ್ತಿರೋದು. ಅವನ ತಾಳಕ್ಕೆ ನಾನು ಹಾಡು ಹೇಳಬೇಕು, ನನ್ನ ಹಾಡಿಗೆ ಅವನು ತಾಳ ಹಾಕೋದಿಲ್ಲ. ಸೊ ಅವನು ಹೆಂಗೆ ತಾಳ ಹಾಕ್ತಾನೋ ನಾನು ಹಾಗೆ ಕುಣಿಬೇಕು ಅಂದರೆ ಅವನ ಇಚ್ಛೆಯೇ ನನ್ನ ಇಚ್ಛೆ ಆಗಬೇಕು. ಮೂಲ ತಾಳಕ್ಕೆ ಬರುವುದು ಅಂದರೆ ನನ್ನ ಅಸ್ತಿತ್ವ ಯಾರಿಂದ ಇದೆ, ಆ ಪರಮೇಶ್ವರನಿಂದ ನನ್ನ ಅಸ್ತಿತ್ವ, ಅವನನ್ನು ಪ್ರಾಪ್ತಿ ಮಾಡ್ಕೋಬೇಕು, ನಾನು ಭಗವಂತನವನಾಗಬೇಕು ಇದೇ ಜನ್ಮದಲ್ಲಿ ಅಂದರೆ ನಾನು ಮೂಲ ತಾಳಕ್ಕೆ ಹೋಗಬೇಕು. ಅಂದರೆ ಅವನಿಚ್ಛೆಯೇ ನನ್ನ ಇಚ್ಛೆ. ಜೋ ಥಾರಿ ರಾಯ್ ಸೋ ಮಾರಿ ರಾಯ್, ಮಾರಿ ರಾಯ್ ಸೋ ಥಾರಿ ರಾಯ್ ನೈ, ಥಾರಿ ರಾಯ್ ಸೋ ಮಾರಿ ರಾಯ್, ಜೋ ತುಮಾರಿ ಮರ್ಜಿ ಹೈ ಮಾರಿ ಮರ್ಜಿ ಹೈ. ಇಂದಿನ ಬೂದವಚನ, ಫಲದ ಅಪೇಕ್ಷೆ ಬಿಟ್ಟು
ಕರ್ಮ ಮಾಡುವುದಕ್ಕೆ ಕರ್ತವ್ಯ ಅನ್ನುತ್ತಾರೆ. ಫಲದ अपेक्षेनो ये काम मेरे मन के जैसा होना चाहिए, फल की अपेक्षा ऐसा नहीं होगा. जो तुम्हारी मर्जी से मुझे मिलेगा वही उसी में मुझे संतोष है और समाधान है. इसको हम ಕರ್ತವ್ಯ कहते हैं. ಕರ್ತವ್ಯವನ್ನು ಮಾಡೋಣ, ಪರಮಾತ್ಮನ ಸ್ಮರಣೆಯಲ್ಲಿ ಇರೋಣ, ಇದೇ ಜನ್ಮದಲ್ಲಿ ಅವನನ್ನು ಪಡೆಯೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.